ತವರು ಜಿಲ್ಲೆಯಲ್ಲೇ ಸಾಮಾಜಿಕ ಪಿಡುಗು ಜೀವಂತವಾಗಿದೆ. ಕ್ಷುಲ್ಲಕ ಕಾರಣಗಳಿಗೆ ಕುಟುಂಬಗಳಿಗೆ ಬಹಿಷ್ಕಾರದ ಶಿಕ್ಷೆ ಕೊಡಲಾಗಿದೆ. 5ಕ್ಕೂ ಹೆಚ್ಚು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಗ್ರಾಮಸ್ಥರು. ಗ್ರಾಮ ಠಾಣಾ ಜಾಗ ಅಳತೆ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ದಂತ ಅಧಿಕಾರಿಗಳಿಗೆ ತಡೆಯೊಡ್ಡಲಾಗಿದೆ. ಮೈಸೂರು ಹುಣಸೂರಿನ ಕೊತ್ತೆಗಾಲ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಪಿಡಿಒ ಸಿಬ್ಬಂದಿಗೆ ಪೊಲೀಸರ ಸಮ್ಮುಖದಲ್ಲಿ ಧಮಕಿ ಹಾಕಲಾಗಿದೆ. ಪೊಲೀಸರ ಜೊತೆ ಬಂದ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಗ್ರಾಮ ಠಾಣಾ ಜಾಗ ಪಡೆದಿದ್ದ ಗ್ರಾಮದ ಲಕ್ಷ್ಮಮ್ಮ ಅನ್ನುವ ಮಹಿಳೆ 2011ರಲ್ಲಿ ಸದರಿ ಜಾಗಕ್ಕೆ ಈ ಸ್ವತ್ತು ಮಾಡಿಕೊಡ್ಲಾಗಿತ್ತು. ತಾಯಿ ಲಕ್ಷ್ಮಮ್ಮ, ಮಗ ಲಕ್ಷ್ಮಣೇಗೌಡ ಅವರಿಗೆ ದಾನಪತ್ರ ಕೊಡಲಾಗಿತ್ತು. ವರ್ಷದ ಹಿಂದೆ ಲಕ್ಷ್ಮಣೇಗೌಡ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಜಾಗ ಒತ್ತುವರಿ ಚೆಕ್ಕುಬಂದಿ ನಿಗದಿಪಡಿಸುವಂತೆ ಮನವಿ ಮಾಡಲಾಗಿದೆ. ಈಗ ಜಾಗ ಅಳತೆ ಮಾಡೋದಕ್ಕೆ ಬಂದಿದ್ದ ಪಿಡಿಒ, ಡೇಟಾ ಎಂಟ್ರಿ ಸಿಬ್ಬಂದಿ ಇವರಿಗೂ ಕೂಡ ತಡೆಯೊಡ್ಡಲಾಗಿದೆ. ಲಕ್ಷ್ಮಣೇಗೌಡ ಸಹೋದರ ಕೃಷ್ಣೇಗೌಡ ಕುಟುಂಬದಿಂದ ಕಿರಿಕ್ ನಡೆದಿದೆ. ಬಹಿಷ್ಕಾರದಿಂದ ಪೊಲೀಸರ ಸಮ್ಮುಖದಲ್ಲೇ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ. ಹೇಳಿ ಕೇಳಿ, ಇದು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ. 5ಕ್ಕೂ ಹೆಚ್ಚು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಆ ಭಾಗದ ಗ್ರಾಮಸ್ಥರು. ಪೊಲೀಸರು ಇದ್ರು, ಪಿಡಿಒ ಬಂದಿದ್ರು ಜಾಗವನ್ನು ಅಳತೆ ಮಾಡೋದಕ್ಕೆ. ಆಗ ಅಧಿಕಾರಿಗಳೇ ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ. ಕಿರಿಕ್ ತೆಗೆದು ಅವರನ್ನ ಬರಿಗೈಯಲ್ಲಿ ವಾಪಸ್ ಕಳಿಸಿದ್ದಾರೆ. ಅಳತೆ ಮಾಡೋದಕ್ಕೆ ಕೂಡ ಬಿಟ್ಟಿಲ್ಲ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸಿಎಂ ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಸಾಮಾಜಿಕ ಪಿಡುಗು ಇನ್ನು ಜೀವಂತವಾಗಿದೆ ಅಂದ್ರೆ ಇದು ರಾಜ್ಯದ ಜನರನ್ನ ಆತಂಕಕ್ಕೆ ದೂಡುವಂತ ವಿಚಾರ. ಅಷ್ಟಕ್ಕೂ ಅಲ್ಲಿ ಏನಾಯ್ತು? ಯಾಕೆ ಈ ರೀತಿ ಬಹಿಷ್ಕಾರ ಹಾಕಲಾಗಿದೆ? ನಾನು ಖಂಡಿತವಾಗ್ಲೂ ಕೂಡ ಇದು ಸಿಎಂ ತವರು ಜಿಲ್ಲೆಯಲ್ಲಿ ಈ ತರದೊಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇನ್ನು ರಾಜ್ಯದ ಜನರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸಿಎಂ ಅವ್ರಿಗೆ ಅನ್ನುವಂತ ಪ್ರಶ್ನೆಗಳನ್ನ ಮೂಡಲಿಕ್ಕೆ ಶುರು ಮಾಡುತ್ತೆ. ಆದ್ರೆ ಈಗಾಗಲೇ ಕೂಡ ಸುಮಾರು 7-8 ವರ್ಷಗಳಿಂದಲೂ ಇಂಥದ್ದೊಂದು ಪದ್ಧತಿ ಆ ಊರಿನಲ್ಲಿ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಅಧಿಕಾರಿಗಳು ಹೋಗಿ ಅಧಿಕಾರಿಗಳ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಅಲ್ಲಿ ಬಹಿಷ್ಕಾರದ ವಿಚಾರ ಅಡ್ಡಿ ಬರುತ್ತೆ ಅನ್ನುವಂಥದ್ದು ಬಹಳನೇ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ. ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕೊತ್ತೆಗಾಲದಲ್ಲಿರ್ತಕ್ಕಂಥದ್ದು. ಸುಮಾರು 5-6 ವರ್ಷಗಳ ಹಿಂದೆ ಆ ಗ್ರಾಮದ ಒಂದು ಕುಟುಂಬದಲ್ಲಿದ್ದಂತ ಯುವತಿ ಏನಿರ್ತಾಳೆ, ಅವಳು ಹೊರಗಡೆ ಓದ್ತಿದ್ದಂತ ಸಂದರ್ಭದಲ್ಲಿ ಅಂತರ್ಜಾತಿ ವಿವಾಹವನ್ನ ಆಗಿರ್ತಾಳೆ. ಅದನ್ನೇ ಕಾರಣವಾಗಿ ಇಟ್ಕೊಂಡಂತವ್ರು ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಕುಟುಂಬಕ್ಕೆ ಮೊದಲಿಗೆ ಬಹಿಷ್ಕಾರ ಆಗ್ತಾರೆ. ಅಂದ್ರೆ ಊರಿನ ಪದ್ಧತಿ ಕಟ್ಟುಪಾಡುಗಳನ್ನೆಲ್ಲ ಕೂಡ ಗಾಳಿಗೆ ತೂರಿದ್ದಾರೆ ಅಂತೇಳಿ ಅವ್ರಿಗೆ ಬಹಿಷ್ಕಾರವನ್ನ ಕೂಡ ಹಾಕಿರ್ತಾರೆ. ಆ ನಂತರದಲ್ಲಿ ಆ ಕುಟುಂಬದ ಜೊತೆಗೆ ಯಾರೆಲ್ಲ ಸಂಪರ್ಕ ಮಾಡ್ತಾ ಹೋಗ್ತಾರೆ ನಿರಂತರವಾಗಿ ಅಂತವ್ರುಗಳಿಗೆ ಬಹಿಷ್ಕಾರವನ್ನ ಆಗ್ತಾ ಬರುವಂತ ಪದ್ಧತಿ ನಡ್ಕೊಂಡು ಬಂದ್ಬಿಟ್ಟಿದೆ. ಅಂದ್ರೆ ಆ ಬಹಿಷ್ಕಾರ ಹಾಕಿರ್ತಕ್ಕಂಥ ಕುಟುಂಬದ ಜೊತೆಗೆ ಯಾರು ಕೂಡ ಸಂಪರ್ಕ ಇರಬಾರ್ದು, ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಬಾರ್ದು. ಕೃಷಿ ಚಟುವಟಿಕೆ ಆಗ್ಬೋದು ಅಥವಾ ಅವರ ಮನೆ ಕೆಲಸಗಳಾಗ್ಬೋದು, ಈ ರೀತಿಯಾಗಿ ಯಾವುದನ್ನು ಕೂಡ ಮಾಡ್ಕೊಳ್ಬಾರ್ದು ಅಂತೇಳಿ ಕಟ್ಟುಪಾಡಿರ್ತದೆ. ಆದ್ರೆ ಈಗ ನಾವ್ ಹೇಳ್ತಾ ಇರ್ತಕ್ಕಂಥ ಕೇಸ್ ಏನಿದೆ, ಇದು ಲಕ್ಷ್ಮಣೇಗೌಡರು ಅನ್ನುವಂತವರ ಮನೆಗೆ ಸಂಬಂಧ ಮಾಡಂತದ್ದು. ಅಂದ್ರೆ ಈ ಹಿಂದೆ ಬಹಿಷ್ಕಾರಕ್ಕೆ ಒಳಗಾಗಿದ್ದಂತ ಕುಟುಂಬ ಏನಿದ್ವು ಆ ಕುಟುಂಬಗಳನ್ನ ಬೆಂಬಲಿಸಿರ್ತಕ್ಕಂಥವ್ರು ಈ ಲಕ್ಷ್ಮಣೇಗೌಡರು. ಹಾಗಾಗಿ ಕೂಡ 2 ವರ್ಷದಿಂದ ಇವ್ರಿಗೂ ಕೂಡ ಇವು ಗ್ರಾಮದಲ್ಲಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಡ್ತಾ ಇಲ್ಲ. ಆದ್ರೆ ಈಗ ಗ್ರಾಮದ ಒಳಗಡೆ ಇರತಕ್ಕಂಥ ತಮ್ಮ ಜಮೀನನ್ನ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿರ್ತಾರೆ. ಆದ್ರೆ ಅದಕ್ಕೂ ಕೂಡ 2 ವರ್ಷಗಳಿಂದ ತೊಂದರೆಗಳಾಗ್ತಾ ಇರುತ್ತೆ. ಈ ಹಿಂದೆ ಕೂಡ ಏನು ಅಂದ್ರೆ ಈಗ 2 ದಿನಗಳ ಹಿಂದೆ ಆ ಗ್ರಾಮಕ್ಕೆ ಅವರ ಅರ್ಜಿಯ ಮುಖೇನವಾಗಿ ಬಂದಂತ ಪಿಡಿಒ ಏನಿದ್ದಾರೆ ಅವರು ಅವರ ಜಾಗವನ್ನ ಅಳತೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಗಲಾಟೆಗಳಾಗಿರ್ತಕ್ಕಂಥದ್ದು. ನಾವು ಬಹಿಷ್ಕಾರಗಳನ್ನ ಕೇಳ್ತಿದ್ವು, ಅದು ಗ್ರಾಮದ ಒಳಗಡೆ ಇಟ್ಕೊಳ್ತಾ ಇದ್ರು. ಅಧಿಕಾರಿಗಳು ಬಂದಾಗ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಅಧಿಕಾರಿಗಳು ಬಂದು ಅವರ ಕೆಲಸವನ್ನ ಮಾಡ್ಕೊಂಡ ಸಂದರ್ಭದಲ್ಲೂ ಕೂಡ ಇಂಥದ್ದೊಂದು ಜಾಗಕ್ಕೆ ನೀವೇನಕ್ಕೆ ಬಂದಿದ್ರಿ, ಇಲ್ಲಿ ನೀವು ಮಾಡಕೂಡುದು ಅಂತೇಳಿ ಅವ್ರಿಗೂ ಕೂಡ ಆ ಸರ್ವೆ ಕೆಲಸವನ್ನ ಮಾಡಿಸ್ದೆ ವಾಪಸ್ ಕಳ್ಸಿರ್ತಕ್ಕಂತ ಘಟನೆ ನಡೆದಿದೆ. ಆದ್ರೆ ಇಷ್ಟಾದ್ರೂ ಕೂಡ ಯಾವುದೇ ಅಧಿಕಾರಿಗಳು ಅವ್ರ ಮೇಲೆ ಏನು ಕ್ರಮವನ್ನ ಕೈಗೊಳ್ಳದೆ ಇರ್ತಕ್ಕಂಥದ್ದು ಕೂಡ ಒಂದ್ ರೀತಿಯಲ್ಲಿ ವಿಪರ್ಯಾಸವಾಗಿ ಕಾಣ್ತಾ ಇದೆ. ನಯನ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.